ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲೋಕಿ ಅಂತಾರಲ್ಲ, ಸೋರೆಕಾಯಿ, ಅದರಿಂದ ನಾರ್ತ್ ಇಂಡಿಯನ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಟೊಮೆಟೊ, ಸೋರೆಕಾಯಿ, ಲೋಕಿ, ಸಿಲ್ಯಾಂಡ್ರು, ಟರ್ಮರಿಕ್ಕು, ಸಾಲ್ಟ್, ಗ್ರೀನ್ ಚಿಲ್ಲಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡರು, ಅದು ಕಾಶ್ಮೀರಿ ಚಿಲ್ಲಿ ಪೌಡರ್, ಜೀರಾ, ಕಡಲೆಕಾಳು, ಚನಾ ದಾಲು, ಇದು ಧನಿಯಾ ಪೌಡರ್, ಇಂಗು, ಇದು ಕಿಚನ್ ಕಿಂಗ್ದು ಮತ್ತು ಲೋಕಿ, ಇದಿಷ್ಟು ತೊಗೊಂಡಿದ್ದೀನಿ. ಆಮೇಲೆ ಟೊಮೆಟೊ. ಸೊ ಫಸ್ಟು ಇದನ್ನು ಕಟ್ ಮಾಡಬೇಕು. ಇದನ್ನು ಒಂದು 10 ಮಿನಿಟ್ಸ್ ಸೋಕ್ ಮಾಡಿಬಿಟ್ಟು ಕುಕ್ ಮಾಡಬೇಕಿದೆ. ಎರಡು ಟುಗೆದರ್ ವಿತ್ ಟರ್ಮರಿಕ್, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊನ ಬಾಯ್ಲ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟ್ ಥರ ಅದಷ್ಟು ಮಾಡ್ಕೋಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಐ ಆಮ್ ಡೂಯಿಂಗ್ curry with Loki. It's called bottle gourd. For that I need bottle gourd 1, cilantro, 2 tomatoes. This I'll boil and paste it. And this is chana dal. We get this one in Indian store. And this is kitchen king powder. This is asafoetida. This is dhania powder. Dhania is like a cilantro seeds powder, coriander powder. And this is jeera, cumin seed. This is chili powder, but this is Kashmiri chili powder, and this is extra hot chili powder, turmeric, salt. This green chili paste, ginger garlic paste. This is cilantro. These two we have to cut it and boil. This I have to cut it and boil with this one with some oil and turmeric. First I'll boil this one, take it for grinding, then I'll soak this one for 20-30 minutes, then boil together. Don't forget to subscribe, like, share, press the bell icon to get new videos. I have cut this tomato, washed it and cut like this. ಸೊ ಇದನ್ನು ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ವಾಶ್ ಆಗಿದೆ. ಸ್ವಲ್ಪ ಬಾಯ್ಲ್ ಆದಮೇಲೆ ಅದು ಗ್ರೈಂಡ್ ಮಾಡಬೇಕು. ಅಷ್ಟರಲ್ಲಿ ಚೆನ್ನಾನ ನೀರಲ್ಲಿ ಹಾಕಿ ಸೋಕ್ ಮಾಡೋಣ. ಆಮೇಲೆ ವೆಜಿಟೇಬಲ್ ಕಟ್ ಮಾಡೋಣ. ಐ ಆಮ್ ಪುಟ್ಟಿಂಗ್ ದಿಸ್ ಒನ್ ಫಾರ್ cooking. Then we'll paste this one without water. Then I'll soak chana for 20-30 minutes until the tomato is like cooked. Then after that I'll even cut and keep the bottle gourd vegetable and cilantro also. Get it ready so that after tomato is done we can add chana dal and the bottle gourd to cook. Skin ಎಲ್ಲ ತೆಗ್ದಾಯಿತು. I have to peel the skin. Now we'll cut it. This has been cut. Also soaked in water. Wash it and soak it. ವಾಶ್ ಮಾಡಿಬಿಟ್ಟು ನೀರಲ್ಲಿ ಒಂದು 20-30 ನಿಮಿಷ ನೆನೆ ಹಾಕಿ 20-30 ಮಿನಿಟ್ಸ್ ಸೋಕ್ ಇಟ್. ಈ ಥರ ಕಟ್ ಮಾಡಿ ಸಣ್ಣದಾಗಿ. ಇದನ್ನು ರೈಸ್ ಜೊತೆಲಿ ತಿನ್ಬೋದು, ಚಪಾತಿ ಜೊತೆಲಿ ತಿನ್ಬೋದು, ನಾನ್ ಜೊತೆಲಿ ತಿನ್ಬೋದು, ಪೂರಿ ಜೊತೆಲಿ ತಿನ್ಬೋದು, ಯಾವುದೇ ಥರದ್ದು ಇದರಲ್ಲೂ ಹಾಕ್ಕೊಂಡು ತಿನ್ಕೋಬೋದು. ಸೊ ದಿಸ್ ವಿ ಕ್ಯಾನ್ ಈಟ್ ವಿತ್ ರೈಸ್, ಚಪಾತಿ, ರೋಟಿ, ನಾನ್, puri, anything like that. Don't forget to subscribe. ಕಸೂರಿ ಮೇಥಿ, ಗರಂ ಮಸಾಲ.
trash it. This is chaat masala, kasuri methi, garam masala. This I forgot to show. ಇದು ಚಾಟ್ ಮಸಾಲ, ಕಸೂರಿ ಮೇಥಿ, ಗರಂ ಮಸಾಲ. ಇದು ಕುಕ್ ಆಗ್ತಾ ಇದೆ ಇವಾಗ. ದಿಸ್ ಇಸ್ ಬಾಯ್ಲಿಂಗ್, ಕುಕ್ ಆಗ್ತಾ ಇದೆ. ದಿಸ್ ಇಸ್ ಬಿನ್ ಕುಕ್ಡ್. ಸೊ ಫ್ಯೂ ಮೋರ್ ಮಿನಿಟ್ಸ್. I kept the timer for 20 minutes, so I think 20 minutes is enough. Then we have to take out, separate the dal and vegetable and water separate. ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ವೆಜಿಟೇಬಲು ದಾಲ್ನ ಒಂದು ಸಪ್ರೇಟ್ ಇಟ್ಕೋಬೇಕು. ಆಮೇಲೆ ನೀರು ಎಷ್ಟು ಬೇಕೋ ಅದನ್ನು ಮಾತ್ರ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದರಿಂದ. ವಾಶ್ ಮಾಡ್ಕೊಂಡು ಬರೋಣ. ವಾಶ್ ಮಾಡಬೇಕು. ವಿ ಹ್ಯಾವ್ ಟು ವಾಶ್ ದಿಸ್ ಒನ್ ಫಸ್ಟ್. ವಾಶ್ ಆಯಿತು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಡ್ರೈ ಮಾಡೋಣ. Now it's been washed and we have to dry the pot. So we will heat up a little bit because oil and water does not go together. So we are adding oil after this one gets dried up. ನೀರು ಮತ್ತು ಎಣ್ಣೆ ಟುಗೆದರ್ ಹೋದರೆ ಸ್ಪ್ಲ್ಯಾಶ್ ಆಗುತ್ತೆ. ಸೊ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಹಾಕೋಣ. ಎಂಟಿ ಇದೆ. ಗ್ರೈಂಡ್ ಮಾಡೋಣ ಈಗ. ವಿಲ್ ಗ್ರೈಂಡ್ ದಿಸ್ ಒನ್. ಸೊ ಇಟ್ಸ್ ಡ್ರೈ ಆಗಿದೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನ್ಸು ಆಯಿಲ್, 2-3 ಸ್ಪೂನ್ಸ್. ನಾವು ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, chili powder, turmeric, धनिया powder,
kitchen king masala, salt, tomato paste, for 5 minutes we'll just make it like cooking. ಒಂದು 10 ನಿಮಿಷ ಕುಕ್ ಮಾಡೋಣ ಈ ಥರ. ಆಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ನಾನು ಕುಕ್ ಮಾಡಿರೋ ನೀರೇ ಆ್ಯಡ್ ಮಾಡ್ತೀನಿ. ಐ ವಿಲ್ ಬಿ ಆ್ಯಡಿಂಗ್ the cooked water itself, that water. So 10 minutes we'll allow this one, the masala, to cook in the oil. I'm adding even chaat masala. Now we have to allow this one to boil completely and check the salt. ಉಪ್ಪು ನೋಡಬೇಕು, ಚೆಕ್ ಮಾಡ್ಬೋದು ಇವಾಗ. ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಮಿಕ್ಕಿದ ಇನ್ನೊಂದು 3 ಇದೆ ಮಸಾಲ, ಅದನ್ನು ಆ್ಯಡ್ ಮಾಡಬೇಕು. ಕಸೂರಿ ಮೇಥಿ, ಗರಂ ಮಸಾಲ ಮತ್ತು ಇಂಗು, ಅದು ಕುದಿಯೋತ್ತಿಗೆ ಹಾಕಬೇಕು. ಸೊ ವಿ ಹ್ಯಾವ್ ಟು ಅಲೌ ದಿಸ್ ಒನ್ ಟು ಬಾಯ್ಲ್ for another 10 minutes. Then we'll be adding asafoetida, garam masala, and the kasuri methi. Kasuri methi we have to crush it and put it. It's boiling. Now I'll put asafoetida. ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ, ಬಾಯ್ಲ್ ಆಗ್ತಾ ಇರೋದ್ರಿಂದ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಗರಂ ಮಸಾಲ ಇಂಪೋರ್ಟಿಂಗ್, ಆ್ಯಂಡ್ ದಿಸ್ ಇಸ್ ದ ಕಸೂರಿ ಮೇಥಿ. ಕಸೂರಿ ಮೇಥಿನ ಏನು ಮಾಡಬೇಕು ಅಂದರೆ ಈ ಥರ ಕೈಯಲ್ಲಿ ತಗೋಬಿಟ್ಟು ಈ ಥರ ಕ್ರಷ್ ಮಾಡಬೇಕು. ವಿ ಹ್ಯಾವ್ ಟು ಕ್ರಷ್ ಲೈಕ್ ದಿಸ್, ಲೈಕ್ ದೆನ್ ಸ್ಲೋಲಿ ಬಿ ಆ್ಯಡಿಂಗ್. ಈ ಥರ ಕ್ರಷ್ ಮಾಡ್ತಾ ಸ್ಲೋಗಿ ಹಾಕ್ತಾಯಿದ್ರೆ in the end ಇದು ಹಾಕಬೇಕು, ಯಾವುದಾದ್ರು cilantro. In the end we'll add cilantro.
ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ಬೇರೆ ಯಾರಿಗಾರು ಬೇಕು ಅಂದರೆ. ಇಟ್ಸ್ ರೆಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. Enjoy.